ಸಖತ್ತಾಗಿರೋ ಹಸಿ ಮಜ್ಜಿಗೆ ಮಾಡೋಣ. ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಅರ್ಧ ಹೋಳಷ್ಟು ಬೇಕಾಗತ್ತೆ ಕಾಯಿ ತುರಿ, ಖಾರಕ್ಕೆ ಬೇಕಾಗಿರೋಷ್ಟು ಹಸಿರು ಮೆಣಸಿನ್ಕಾಯಿ, ಆಮೇಲೆ ಹುರ್ಗಡ್ಲೆ ಒಂದೂವರೆ ಹಿಡಿಯಷ್ಟು ಹುರ್ಗಡ್ಲೆ ಹಾಕಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಜೀರಿಗೆ ಹಾಕೋದು ಒಂದು 3/4 ಸ್ಪೂನಷ್ಟು. ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಬಿಟ್ಟು ನಾನಿಲ್ಲಿ ಏನು ಮಾಡಿದ್ದೀನಿ ಗೊತ್ತಾ, ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಬೇರೆ ಮಾಡಿಟ್ಟಿದ್ದೆ. ಅದನ್ನು ಹಾಗೆ ಸಿಗೋ ಹಂಗೆ ಹಾಕಿದ್ರೆ ತಿನ್ನಲ್ವಲ್ಲ ಮಕ್ಕಳು, ಅದಕ್ಕೆ ಕಡ್ಡಿ ಮಾತ್ರ ಇಲ್ಲಿ ರುಬ್ಬಕ್ಕೆ ಹಾಕ್ಬಿಡ್ತಾಯಿದ್ದೀನಿ. ರುಬ್ಬಕ್ಕೆ ಹಾಕಿದ್ರೆ ಯಾರಿಗೆ ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗಲ್ಲ. ಅದಾದಮೇಲೆ ಮೊಸರು ಹಾಕಿ ರುಬ್ಬಿ, ಇದು ಹಸಿ ಮಜ್ಜಿಗೆ ಅಲ್ವಾ, ಅದಕ್ಕೆ ಮೊಸರು ಹಾಕಿ ರುಬ್ಬಬೇಕು. ಆಮೇಲೆ ರುಬ್ಕೊಂಬಂದಮೇಲೆ ಅರಿಶಿನ, ಆಮೇಲೆ ಹಿಂಗು ನೀರು ಸೇರಿಸ್ಬಿಟ್ಟು ಒಂದೊಳ್ಳೆ ಒಗ್ಗರಣೆ ಕೊಟ್ಟರೆ ಆಷಾಢ ಅಥವಾ ಹಸಿ ಮಜ್ಜಿಗೆ ರೆಡಿ ಆಗೋಯ್ತು. ಇದನ್ನು ನೀವು ಸೈಡ್ ಡಿಶ್ಶಾಗಿ ಉಪಯೋಗಿಸ್ಬೋದು, ಚಟ್ನಿ ಥರ ಉಪಯೋಗಿಸ್ಬೋದು, ಅಥವಾ ಯಾವುದನ್ನು ಡಿಪ್ ಥರನೂ ಉಪಯೋಗಿಸ್ಬೋದು.